ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಚರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವೈ ಟು ರೆಟ್ರೋ ಮೋಟರ್ ಸೈಕಲ್ ಸ್ಟಿಲ್ ಎಕ್ಸಿಸ್ಟ್. ಸೊ ಈ ಕ್ವಶನ್ ಸಾಕಷ್ಟು ನಾನ್ ಮೋಟರ್ ಸೈಕಲಿಸ್ಟ್ ಮೈಂಡಲ್ಲೂ ಬಂದಿರುತ್ತೆ, ಮೇ ಬಿ ಹೂ ಆರ್ ಓನಿಂಗ್ ಅ ಕಾರ್. ಬಿಕಾಸ್ ಇಫ್ ಯು ಸಿ ಅ ಕಾರ್ ವರ್ಲ್ಡಲ್ಲಿ ನೋಡೋದಾದರೆ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ವಿಂಟೇಜ್ ಕಾರ್ಸ್ ಅಂತ ಇದೆ, ವೇರ್ ಲೈಕ್ ಓಲ್ಡ್ ಕಾರ್ಸ್ನ ತುಂಬ ಜನ ಓನ್ ಮಾಡ್ತಾರೆ. ಬಟ್ ಯಾವುದೋ ಮ್ಯಾನುಫ್ಯಾಕ್ಚರರ್ಸು ಬಂದ್ಬಿಟ್ಟು ಲೈಕ್ ವಿಂಟೇಜ್ ಕಾರ್ಸ್ನ ಕರೆಂಟ್ ಪ್ರೊಡಕ್ಷನಲ್ಲಿ ಯಾರೂ ಮಾಡಲ್ಲ. ಸೊ ಹಳೆ ವಿಂಟೇಜ್ ಕಾರ್ಸ್ ಇರುತ್ತೆ, ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ಸಮ್ ಹೌ ದೇ ರೈಡ್ ಇಟ್, ಬಟ್ ನೋ ಬಡಿ ಪ್ರೊಡ್ಯೂಸಸ್ ಅ ನ್ಯೂ ವಿಂಟೇಜ್ ಕಾರ್ ಲೈಕ್ ಫ್ರಾಮ್ ದ ಸ್ಕ್ರಾಚ್ ಮ್ಯಾನುಫ್ಯಾಕ್ಚರರ್ಸು. ಆಬ್ವಿಯಸ್ಲಿ ದೆರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಮಸಲ್ ಕಾರು. ಸೊ ಇದನ್ನ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ. ದ ಮಸಲ್ ಕಾರ್ಸ್ ಆರ್ ವೆರಿ ಮಾಡರ್ನ್ ಆ್ಯಕ್ಚುಲಿ. ಈವನ್ ಅದು ಮಸಲ್ ಕಾರ್ಸ್ ನೀವು ಮಸ್ಟ್ಯಾಂಗ್ ಥರ ಕಾರ್ಸ್ಗಳಿದೆ, ಬಟ್ ಒಂಥರ ರೆಟ್ರೋ ಕೈಂಡ್ ಆಫ್ ವೈಬ್ ಕೊಡುತ್ತೆ ನಿಮಗೆ, ದ ವೇ ಇಟ್ ಸೌಂಡ್ಸ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಸ್ಟಿಲ್ ಐ ವುಡ್ ಕನ್ಸಿಡರ್ ದಟ್ ಆಸ್ ಅ ಮಾಡರ್ನ್ ಕಾರ್ ಓನ್ಲಿ, ಬಟ್ ಇಟ್ಸ್ ಅ ಡಿಫ್ರೆಂಟ್ ಜಾನ್ರ ಅಷ್ಟೇ. ಸೊ ರೆಟ್ರೋ ಅಂದರೆ ನಿಮಗೆ ಆ ವಿಂಟೇಜ್ ಕಾರ್ಸ್ ಅಂತಲೇ ಹೇಳ್ಬೋದು. ಸೊ ವಿಂಟೇಜ್ ಕಾರ್ಸು ಆರ್ ನಾಟ್ ಪ್ರೊಡ್ಯೂಸ್ಡ್ ನ್ಯೂಲಿ. ಐ ನೋ ದೇರ್ ಆರ್ ಸಮ್ ಕಾರ್ಸ್ ವಿಚ್ ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್, ಓಲ್ಡ್ ಸ್ಕೂಲ್, ಬಟ್ ಸ್ಟಿಲ್ ಐ ವುಡ್ ಸೇ ಆ ಥರ ತುಂಬಾ ಕಮ್ಮಿ. ಐ ಮೀನ್ ದೇರ್ ಆರ್ ಮೇ ಬಿ ಒಂದೆರಡು ಹುಡುಕ್ಬೋದು ನೀವು. ಇಫ್ ಯು ಆರ್ ಅ ಕಾರ್ ಲವರ್, ಪ್ಲೀಸ್ ಕಾಮೆಂಟ್ ಮಾಡಿ ಯಾವ ಕಾರ್ಸ್ ನಿಮ್ಗೆ ಆ ಥರ ರೆಟ್ರೋ ಫೀಲ್ ಕೊಡೋದಂತ. ಬಟ್ ಟು ಬಿ ಆನೆಸ್ಟ್, ದ ಓವರ್ ಆಲ್ ನಿಮಗೆ ಆ ಫೀಲ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಬಿ ವೆರಿ ಮಾಡರ್ನ್ ಅಲ್ಲಿ, ಕಂಪ್ಲೀಟ್ಲಿ ಮಾಡರ್ನ್ ಆಗಿರುತ್ತೆ. ಐ ಡೋಂಟ್ ಫೈಂಡ್ ಎನಿ ರೆಟ್ರೋ ಕೈಂಡ್ ಆಫ್ ಕಾರ್ಸ್ ಇಲ್ಲ. ಮೋಸ್ಟ್ಲಿ ವಿಂಟೇಜ್ ಕಾರ್ಸ್ ಅಂತ ಇದೆ ಆ ಕಾನ್ಸೆಪ್ಟು, ವೇರ್ ಲಾಟ್ ಆಫ್ ಪೀಪಲ್ ಬೈ ಓಲ್ಡ್ ಕಾರ್ಸ್ ಆ್ಯಂಡ್ ದೇ ಕೈಂಡ್ ಆಫ್ ಎಂಜಾಯ್ ದಟ್ ಓಲ್ಡ್ ವೈಬ್, ಬಟ್ ನ್ಯೂ ಪ್ರೊಡಕ್ಷನ್ ಇರಲ್ಲ. ಸೊ ದಟ್ ಈಸ್ ಒನ್ ಥಿಂಗ್. ಬಟ್ ಮೋಟರ್ ಸೈಕಲಲ್ಲಿ ನೀವು ನೋಡೋದಾದರೆ ದೇರ್ ಆರ್ ರೆಟ್ರೋ ಮೋಟರ್ ಸೈಕಲ್. ಸೊ ಈ ಕ್ವಶನ್ನು ಸಾಕಷ್ಟು ಜನ ನಾನ್ ಮೋಟರ್ ಸೈಕ್ಲಿಸ್ಟ್ ಮೈಂಡಲ್ಲಿ ಇರುತ್ತೆ. ಸೊ ಏನಕ್ಕೆ ಅಂತ ಅದನ್ನು ಆನ್ಸರ್ ಮಾಡೋಣ. ಆ್ಯಂಡ್ ಆಲ್ಸೋ ದೇರ್ ಆರ್ ಸರ್ಟನ್ ಮೋಟರ್ ಸೈಕ್ಲಿಸ್ಟ್ ಆಲ್ಸೋ, ಮೇ ಬಿ ಅವರು ಈ ಜಾನ್ರನ ಅವರು ಎಕ್ಸ್ಪ್ಲೋರ್ ಮಾಡಿಲ್ಲ. ಜನರಲಿ ದೇ ಮೈಟ್ ಬಿ ರೈಡಿಂಗ್ ಕಂಪ್ಯೂಟರ್ ಬೈಕ್, ಮೇ ಬಿ ರೈಡ್ ಮಾಡ್ತಾ ಇರ್ಬೋದು, ಆರ್ ದೇ ಮೈಟ್ ಬಿ ಇನ್ ಟು ಲವ್ ವಿತ್ ಸ್ಪೋರ್ಟ್ಸ್ ಬೈಕೋ ಆರ್ ಅಡ್ವೆಂಚರ್ ಬೈಕೋ ಆರ್ ಬೇಸಿಕಲಿ ಒಂದು ಡ್ಯುಯಲ್ ಸ್ಪೋರ್ಟ್ ಆರ್ ಡರ್ಟ್ ಬೈಕ್ನ ಲೈಕ್ ಮಾಡ್ತಾ ಇರ್ಬೋದು. ಸೊ ಅವರು ವೆನ್ ದೇ ಸಿ ದೀಸ್ ಪೀಪಲ್ಲು ಹೂ ಆರ್ ರೈಡಿಂಗ್ ದೀಸ್ ರೆಟ್ರೋ ಬೈಕ್ಸು, ಜನರಲಿ ಒನ್ ಟರ್ಮ್ ವಿಚ್ ಎವ್ರಿಬಡಿ ಯೂಸಸ್ ಇಸ್ ಅಯ್ಯೋ ಅಂಕಲ್ ಬಂದ ಅಂತ ವೆನ್ ದೇ ಯೂಸ್ ದ ಕ್ಲಾಸಿಕ್. ಬಟ್ ದೀಸ್ ಡೇಸ್ ಯು ನೋ ದಟ್ ಯು ಆರ್ ಸೀಯಿಂಗ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಆಲ್ಸೋ ಹೂ ಆರ್ ರೈಡಿಂಗ್ ರೆಟ್ರೋ ಬೈಕ್ಸ್. ಅವ್ರು ಕನ್ಫ್ಯೂಸ್ ಆಗ್ತಾರೆ, ಯಂಗ್ಸ್ಟರ್ಸ್ ಏನಕ್ಕೆ ಈ ಥರ ಬೈಕ್ಸ್ನ ರೈಡ್ ಮಾಡ್ತಾ ಇದ್ದಾರೆ ಅಂತ. ಸೊ ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ಇದೆ, ಅದ್ರ ಕಡೆ ಬರೋಣ. ಎಸ್ಪೆಷಲಿ ರಿಲೇಟೆಡ್ ಟು ಪರ್ಫಾರ್ಮೆನ್ಸ್. ಪರ್ಫಾರ್ಮೆನ್ಸ್ ರಿಲೇಟೆಡ್ ಕ್ವಶನ್, ಬಿಕಾಸ್ ದ ಥಿಂಗ್ ಈಸ್, ದ ನೋಷನ್ ಈಸ್ ದ್ಯಾಟ್ ರೆಟ್ರೋ ಮೋಟರ್ ಸೈಕಲ್ ಪರ್ಫಾರ್ಮೆನ್ಸ್ ಕೊಡೋಲ್ಲ, ಬಟ್ ಸ್ಟಿಲ್ ವೈ ಪೀಪಲ್ ರೈಡ್ ದೀಸ್ ಮೋಟರ್ ಸೈಕಲ್ಸ್. ಆ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಫಸ್ಟ್ಲಿ ನಾನು ರೀಸೆಂಟ್ಲಿ ಒಂದು ವೀಡಿಯೋ ಮಾಡಿದ್ದೆ ರಿಗಾರ್ಡಿಂಗ್ ಒಂಥರ ಮೋಟರ್ ಸೈಕ್ಲಿಂಗ್ ಗ್ಯಾನ್ ಕೊಡೋ ವೀಡಿಯೋ. ಸೊ ಅಲ್ಲಿ ನಾನು ತುಂಬ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದೆ 3 ರೀಸನ್ ಟು ಬೈ ಅ ಮೋಟರ್ ಸೈಕಲ್. 3 ಮೇನ್ ರೀಸನ್. ನೀವು ಇನಿಷಿಯಲಿ ಯಾವುದೋ ಒಂದು ಮೋಟರ್ ಸೈಕಲ್ ಬೈ ಮಾಡ್ತೀವಿ ಅಂದರೆ 3 ಮೇನ್ ರೀಸನ್ ಇರುತ್ತೆ. ದ್ಯಾಟ್ ಈಸ್ ಒಂದು ಲುಕ್ಸು, ಇನ್ನೊಂದು ಫೀಲು, ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ವಾಟ್ ಅ ಮೋಟರ್ ಸೈಕಲ್ ಕ್ಯಾನ್ ಡೂ. ಆರ್ ಇದನ್ನು ನಾನು ಸ್ಪೆಸಿಫಿಕ್ ಆಗಿ ಇಲ್ಲಿ ಒಂದು ಪ್ರಾಕ್ಟಿಕಲ್ ವೀಡಿಯೋ ಅಲ್ವಾ, ಸೊ ಐ ವುಡ್ ಲೈಕ್ ಟು ಸೇ ಇಟ್ ಈಸ್ ಮೋಸ್ಟ್ಲಿ ದ ಪರ್ಪಸ್. ಸೊ ಬೇಸಿಕಲಿ ಲುಕ್ಸು ಯಾವ ಥರ ನಿಮಗೆ ರೈಡ್ ಮಾಡಬೇಕಾದ್ರೆ ಫೀಲ್ ಸಿಗುತ್ತೆ, ಆ್ಯಂಡ್ ಥರ್ಡ್ ಥಿಂಗ್ ಬಂದ್ಬಿಟ್ಟು ಪರ್ಪಸ್. ಸೊ ದೀಸ್ ಆರ್ ದ ಮೇನ್ ರೀಸನ್ ವೈ ಯು ಬೈ ದ ಬೈಕ್. ಸೊ ಈಗ ಈ ಮೋಟರ್ ಸೈಕಲ್ ಇನ್ನೂ ಏನಕ್ಕೆ ಎಕ್ಸಿಸ್ಟ್ ಆಗುತ್ತೆ ಅಂತ ಈ ಟರ್ಮ್ಸಲ್ಲಿ ನಾವು ಫಸ್ಟು ನೋಡೋಣ, ಆಮೇಲೆ ಬೇರೆ ಅದರ್ ರಿಲೇಟೆಡ್ ಟಾಪಿಕ್ಸ್ನ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಫಸ್ಟ್ ಈ ಟರ್ಮ್ಸಲ್ಲಿ ನೋಡೋಣ. ಸೊ ಲುಕ್ ವೈಸ್ ನೋಡೋದಾದ್ರೆ, ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ದಟ್ ರೆಟ್ರೋ ಮೋಟರ್ ಸೈಕಲ್ ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಲ್ಲ. ಐ ರಿಯಲಿ ಲೈಕ್ ಸೋ ಮೆನಿ ಸ್ಪೋರ್ಟ್ಸ್ ಬೈಕ್ ಎಸ್ಪೆಷಲಿ ಡುಕಾಟಿ ಅವ್ರದ್ದು ಸ್ಪೋರ್ಟ್ಸ್ ಬೈಕ್ ಅಂತೂ ನೋಡೋಕ್ಕಂತೂ ಅಮೇಸಿಂಗ್ ಆಗಿರುತ್ತೆ. ಲುಕ್ಸ್ ರಿಯಲಿ ಕೂಲ್. ಈವನ್ ಐ ಲೈಕ್ ಲಾಟ್ ಆಫ್ ಅಡ್ವೆಂಚರ್ ಬೈಕ್ ಲುಕ್ಸು, ಲೈಕ್ ಟೆನರೆ, ಆ್ಯಂಡ್ ರೀಸೆಂಟ್ಲಿ ಡುಕಾಟಿ ಅವ್ರದ್ದು ಡೆಸರ್ಟ್ ಎಕ್ಸ್ ಲುಕ್ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಡರ್ಟ್ ಬೈಕ್ ಲುಕ್ಸು ತುಂಬ ಚೆನ್ನಾಗಿರುತ್ತೆ. ಐ ಮೀನ್ ದೇ ಕೈಂಡ್ ಆಫ್ ಲೈಕ್ ಲೀನ್ ಆ್ಯಂಡ್ ಎವ್ರಿಥಿಂಗ್ ಇರುತ್ತೆ, ಬಟ್ ಇಟ್ ಲುಕ್ಸ್ ನೈಸ್ ಓನ್ಲಿ. ಬಟ್ retro bikes looks only what is there in that, and people still fall for it when it is design from maybe 1970 1980s design ಇದ್ರು. ಏನಕ್ಕೆ ಆ ಲುಕ್ಕು ತುಂಬ ಜನರಿಗೆ ಇಷ್ಟ ಆಗುತ್ತೆ. ಫಸ್ಟ್ಲಿ ಬಂದ್ಬಿಟ್ಟು ರೆಟ್ರೋ ಮೋಟರ್ ಸೈಕಲ್ದು ಡಿಸೈನು, ಇಫ್ ಯು ಲುಕ್ ಎಟ್ ಎವ್ರಿ ಅದರ್ ಡಿಸೈನ್, ನೀವು ಸ್ಪೋರ್ಟ್ಸ್ ಬೈಕ್ ಆಗಿರಲಿ, ಈವನ್ ಅಡ್ವೆಂಚರ್ ಬೈಕ್ ಆರ್ ಡರ್ಟ್ ಬೈಕ್, ಇದೇ ಅದರ್ ಕ್ಯಾಟಗರಿ ಆಫ್ ಬೈಕ್ಸು. ಸೊ ಆಲ್ ದೀಸ್ ಡಿಸೈನ್ಸ್ ಆರ್ ಬೇಸ್ಡ್ ಆನ್ ದ ಪರ್ಪಸ್. ಅಂದರೆ ವೆನೆವರ್ ಯು ಆರ್ ಮೇಕಿಂಗ್ ಅ ಸ್ಪೋರ್ಟ್ಸ್ ಬೈಕು, ಅಡ್ವೆಂಚರ್ ಬೈಕು ಆರ್ ಡರ್ಟ್ ಬೈಕು, ನೀವು ಫಸ್ಟ್ ಪರ್ಪಸ್ನ ನೀವು ಕನ್ಸಿಡರ್ ಮಾಡಿಬಿಟ್ಟು ಡಿಸೈನ್ ಮಾಡ್ತೀರಾ. ಆ್ಯಂಡ್ ಲುಕ್ ಈಸ್ ಅನ್ ಆಫ್ಟರ್ ಥಾಟ್. ಯಾವಾಗ ಲುಕ್ನ ಯಾವತ್ತೂ ಫಸ್ಟೇ ಮೈಂಡಲ್ಲಿ ಇಟ್ಕೊಂಡಿಲ್ಲ, ಲುಕ್ನ ಇಟ್ಕೊಂಡು ಈ ಥರ ಲುಕ್ಕೇ ಬರಬೇಕು ಅಂತ ಡಿಸೈನ್ ಮಾಡಲ್ಲ. ದ ಫಸ್ಟ್ ಥಿಂಗ್ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಈಸ್ ಗಿವಿಂಗ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಈಗ ಸ್ಪೋರ್ಟ್ಸ್ ಬೈಕ್ ಅಂದರೆ ಇಟ್ ಶುಡ್ ರೈಡ್ ವೆರಿ ಫಾಸ್ಟ್ ಆನ್ ದ ಟ್ರ್ಯಾಕು, ಸಕ್ಕತ್ತಾಗಿ ಕಂಟ್ರೋಲ್ ಮಾಡೋ ಥರ ಇರಬೇಕು. ಅಡ್ವೆಂಚರ್ ಬೈಕ್ ಅಂದರೆ ನೀವು ಬೇಸ್ಡ್ ಆನ್ ವಾಟ್ ಪರ್ಪಸ್, ನೀವು ರೋಡ ಆರ್ ಆಫ್ ರೋಡ ಆರ್ ಮಿಕ್ಸ್ ಆಫ್ ವಾಟ್ ಇಟ್ ಇಸ್. ಸೊ ಬೇಸ್ಡ್ ಆನ್ ದಟ್ ನಿಮಗೆ ಲೈಕ್ ಆರಾಮಾಗಿ ನಿಮಗೆ ಲಗೇಜ್ ಎಲ್ಲ ಆರಾಮಾಗಿ ಕ್ಯಾರಿ ಮಾಡಬೇಕು. ಸೊ ಆ ಪರ್ಪಸ್ಗೆ ಅವರು ಬಿಲ್ಡ್ ಮಾಡಿಬಿಟ್ಟು ದೇ ಆರ್ ಮೇಕಿಂಗ್ ದ ಡಿಸೈನ್. ಓಕೆನಾ. ಸೊ ಡಿಸೈನ್ ಮಾಡಿಬಿಟ್ಟು ಆಮೇಲೆ ಲುಕ್ಸ್ ಕೊಡ್ತಾ ಇದ್ದಾರೆ. ಸೇಮ್ ಥಿಂಗ್ ವಿತ್ ಡರ್ಟ್ ಬೈಕ್ ಆಲ್ಸೋ. ಅದು ಜಾಸ್ತಿ ಆಫ್ ರೋಡ್ನ ಯಾವ ಥರ ಆಫ್ ರೋಡ್ ಕಂಡೀಷನ್ಸ್ನ ಅದು ಟ್ಯಾಕಲ್ ಮಾಡಬೇಕು, ಬೇಸ್ಡ್ ಆನ್ ದಟ್ ಡಿಸೈನ್ ಮಾಡ್ತಾರೆ, ಆ್ಯಂಡ್ ದೆನ್ ದೇ ಗಿವ್ ದ ಲುಕ್ಸ್. ಸೊ ಲುಕ್ ಈಸ್ ನೆವರ್ ದ ಫಸ್ಟ್ ಪ್ರಯಾರಿಟಿ ವೆನ್ ಇಟ್ ಕಮ್ಸ್ ಟು ಎವ್ರಿ ಅದರ್ ಬೈಕು. ಬಟ್
ವೆನ್ ಇಟ್ ಕಮ್ಸ್ ಟು ರೆಟ್ರೋ ಬೈಕ್, ಇಟ್ ಈಸ್ ಆಲ್ವೇಸ್ ಅಬೌಟ್ ದ ಲುಕ್. ಸೊ ಯಾವ ಥರ ನೋಡೋಕ್ಕೆ ಕಾಣುತ್ತೆ, ದ್ಯಾಟ್ ಈಸ್ ದ ಅಲ್ಟಿಮೇಟ್ ರೀಸನ್ ವೈ ಯು ಡಿಸೈನ್ ದ ಬೈಕ್. ಸೊ ಡಿಸೈನ್ ಅಂದ್ಬಿಟ್ಟು ಕಂಪ್ಲೀಟ್ಲಿ ಲುಕ್ ಮೇಲೆ ಬೇಸ್ಡ್ ಆಗಿರುತ್ತೆ. ಇಟ್ ಈಸ್ ನೆವರ್ ಬೇಸ್ಡ್ ಆನ್ ವಾಟ್ ಪರ್ಪಸ್ ಇಟ್ ಈಸ್ ಗೋಯಿಂಗ್ ಟು ಗಿವ್. ಸೊ ದಟ್ ಈಸ್ ಒನ್ ಥಿಂಗ್. ಐ ನೋ ಪರ್ಪಸ್ ಬರುತ್ತೆ, ಐ ಆಮ್ ನಾಟ್ ಸೇಯಿಂಗ್ ದಟ್ ಪರ್ಪಸ್ ಇಲ್ವೇ ಇಲ್ಲ. ಏನು ಪರ್ಪಸ್ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಟು ಬಿ ಆನೆಸ್ಟ್, ನಿಮ್ಗೆ ಗೊತ್ತು, ಲೈಕ್ ಕ್ರೂಸರ್ಸ್ ಇದೆ, ರೆಟ್ರೋ, ಕ್ಲಾಸಿಕ್, ರೋಡ್ಸ್ಟರ್ಸು, ಕೆಫೆ ರೇಸರ್ಸು, ವಾಟ್ ಎವರ್, ಲೈಕ್ ಡಿಸೈನ್ ತುಂಬ ಇದೆ. ಬಟ್ ದ ಮೇನ್ ಅಲ್ಟಿಮೇಟ್ಲಿ ವಾಟ್ ಯು ಸಿ ಈಸ್ ದ ಲುಕ್ಕು. ಆ್ಯಂಡ್ ಆ ಲುಕ್ಕಲ್ಲೂ ದೇರ್ ಆರ್ ಫ್ಯೂ ಥಿಂಗ್ಸ್ ಯು ಎಕ್ಸ್ಪೆಕ್ಟ್ ಇನ್ ದ ಬೈಕ್. ಒಂದು ಯು ಸಿ ಮೆಟಾಲಿಕ್ ಟ್ಯಾಂಕ್. ಮೋಸ್ಟ್ ಆಫ್ ದ ಬೈಕ್ಸಲ್ಲಿ ಒಂದು ಮೆಟಾಲಿಕ್ ಟ್ಯಾಂಕ್ ನೋಡ್ತೀರಾ. ಮೆಜಾರಿಟಿ ಆಫ್ ದ ಬೈಕಲ್ಲಿ ನಿಮ್ಗೆ ಕ್ರೋಮ್ ಎಲಿಮೆಂಟ್ ಇರಬೇಕು. ಸೊ ರೌಂಡ್ ಹೆಡ್ಲೈಟ್ಸ್ ಇರುತ್ತೆ ನಿಮಗೆ, ಜನರಲಿ ರೌಂಡ್ ಹೆಡ್ಲೈಟ್ಸು, ರೌಂಡ್ ಇಂಡಿಕೇಟರ್ಸು. ದ ಶೇಪ್ ಆಫ್ ದ ಟ್ಯಾಂಕು ತುಂಬಾ ಒಂದು ಕರ್ವಿ ಆಗಿರುತ್ತೆ, ಒಂಥರ ಟಿಯರ್ ಡ್ರಾಪ್ ಫಿನಿಶ್ ಆ್ಯಂಡ್ ಎವ್ರಿಥಿಂಗು. ಸೊ ದೋಸ್ ಫಿನಿಶಸ್ ಯು ಸಿ ಇನ್ ಅ ರೆಟ್ರೋ ಬೈಕ್. ಸೊ ವೈ ವಿ ಲೈಕ್ ದಟ್ ಫಿನಿಶಸ್? ಫಸ್ಟ್ಲಿ ಆ ರೆಟ್ರೋ ಬೈಕ್ದು ಫಿನಿಶಸ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ, ದ ಥಿಂಗ್ ಇಸ್ ದ ಲುಕ್ಸ್ ಆರ್ ವೆರಿ ಸಿಂಪಲ್. ಜನರಲಿ ತುಂಬ ಸಿಂಪಲ್ ಆಗಿರುತ್ತೆ. ಒಂದು ನೇಕೆಡ್ ಫಿನಿಶ್ ಇರುತ್ತೆ. ಅಂದರೆ ನಿಮಗೆ ಎಕ್ಸಾಕ್ಟ್ಲಿ ಇಂಜಿನ್ ಯಾವ ಥರ ಇದೆ ಕಾಣುತ್ತೆ. ಯು ಸಿ ದ ಮೆಟಲ್. ಆ ಮೆಟಲ್ ನೋಡಿದಾಗ ಆ ಮೆಂಟಲ್ ಫೀಲ್ ಇರುತ್ತಲ್ಲ, ಆ ಕ್ರೋಮು, ಆ ಶೈನಿ ಥಿಂಗ್ಸು. ಜನರಲಿ ಹ್ಯೂಮನ್ಸ್ಗೆ ನಿಮ್ಗೆ ಗೊತ್ತು, ವಿ ಲೈಕ್ ದ ಡೈಮಂಡ್ಸ್, ಗೋಲ್ಡ್ಸ್ ಎಲ್ಲ ಇಷ್ಟ ನಮಗೆ. ಸೊ ಜನರಲಿ ವಿ ಲೈಕ್ ದ ಶೈನಿ ಥಿಂಗ್ಸ್. ಇಟ್ ಈಸ್ ಮೋರ್ ಲೈಕ್ ಅ ಜ್ಯುವೆಲ್. ವೆನ್ ಎವರ್ ವಿ ಸಿ ದ ರೆಟ್ರೋ ಮೋಟರ್ ಸೈಕಲು, ನಿಮಗೆ ಒಂದು ಜ್ಯುವೆಲ್ ನೋಡಿದಂಗೆ, ಒಂದು ಬ್ಯೂಟಿಫುಲ್ ಥಿಂಗ್ ನೋಡ್ದಂಗೆ ಆಗುತ್ತೆ. ಆ್ಯಂಡ್ ವೆನ್ ಯು ರೈಡ್ ಆನ್ ದ್ಯಾಟ್, ಆರ್ ವೆನ್ ಯು ಸಿಟ್ ಆನ್ ದ್ಯಾಟ್, ಆರ್ ನೀವು ಜನರಲಿ ಯಾವುದಾದ್ರೂ ಬೀಚ್ ಹತ್ರ ಹೋದಾಗೋ ಆರ್ ಮೌಂಟೇನ್ ಮೇಲೆ ಹೋದಾಗ, ವೆನ್ ಯು ಟೇಕ್ ಅ ಫೋಟೋ ವಿತ್ ಇಟ್, ನಿಮಗೆ ಆ ಫೀಲ್ ತುಂಬ ಒಳ್ಳೇದು ಕೊಡುತ್ತೆ. ವಾವ್, ಬ್ಯೂಟಿಫುಲ್ ಆಗಿದೆ, ಅಮೇಝಿಂಗ್ ಲುಕ್ಕು. ಸೊ ದ ಥಿಂಗ್ ಈಸ್, ಇಟ್ ಲುಕ್ಸ್ ವೆರಿ ಸಿಂಪಲ್, ಇಟ್ ವೆರಿ ಎಲಿಗೆಂಟು, ತುಂಬ ಒಂದು ಶೈನಿ, ಕ್ರೋಮು ಆ್ಯಂಡ್ ಎವ್ರಿಥಿಂಗ್ ಕಾಣುತ್ತೆ. ಸೊ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ನಿಮಗೆ. ಸೊ ದ್ಯಾಟ್ ಈಸ್ ವೈ ಯು ಲೈಕ್ ದ ಲುಕ್ ಆಫ್ ದ ರೆಟ್ರೋ ಮೋಟರ್ ಸೈಕಲ್. ಆ ಕರ್ವಿ ಫಿನಿಶ್ ಇದೆ. ಆಬ್ವಿಯಸ್ಲಿ ಮ್ಯಾನ್ಲಿನೂ ಇರುತ್ತೆ ನಿಮಗೆ, ತುಂಬ ಮೆಟಲ್ ಇದ್ದರೆ ಆ ಮ್ಯಾನ್ಲಿ ಫಿನಿಶು ಸಿಗುತ್ತೆ ನಿಮಗೆ. ದಟ್ ಓಲ್ಡ್ ಸ್ಕೂಲ್ ವೈಬು ಸಿಗುತ್ತೆ, ದಟ್ ವಿಂಟೇಜ್ ವೈಬು ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೆ ಒನ್ ಮೋರ್ ಥಿಂಗ್ ಏನು ಅಂದರೆ, ವೆನ್ ಎವರ್ ಯು ಕ್ಲೀನ್ ಮಾಡಿಬಿಟ್ಟು ಅದನ್ನ ಇಟ್ಟಾಗ, ಇಟ್ ಲುಕ್ಸ್ ವೆರಿ ನ್ಯೂ. ಸೊ ನ್ಯೂ ಆಗೋ ಕಾಣುತ್ತೆ. ಆ್ಯಂಡ್ ಆಲ್ ದೋಸ್ ರೀಸನ್ ಇದೆ. ತುಂಬ ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇರುತ್ತೆ. ಬಟ್ ಸಿಂಪಲ್ ಆಗಿ ಹೇಳಿದ್ರೆ ಅದು ತುಂಬ ಸಿಂಪಲಾಗಿ ಕಾಣುತ್ತೆ, ತುಂಬ ಲೈಕ್ ಎಲಿಗೆಂಟಾಗಿ ಕಾಣುತ್ತೆ, ತುಂಬ ಲೈಕ್ ಒಂದು ಜ್ಯುವೆಲ್ ಥರ ಕಾಣುತ್ತೆ ಜನರಲಿ ಒಂದು ರೆಟ್ರೋ ಮೋಟರ್ ಸೈಕಲ್ ಕಂಪೇರ್ ಟು ಅದರ್ ಮೋಟರ್ ಸೈಕಲ್. ಅದರ್ ಮೋಟರ್ ಸೈಕಲ್ ಲುಕ್ ಗುಡ್, ಬಟ್ ದೇ ಲುಕ್ ಗುಡ್ ಇನ್ ಅ ವೆರಿ ಡಿಫರೆಂಟ್ ವೇ. ಓಕೆನಾ. ನಾವು ನೆಕ್ಸ್ಟ್ ಪಾರ್ಟಿಗೆ ಬರೋಣ, ಫೀಲ್ಸ್ಗೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಫೀಲ್ನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ಜನರಲಿ ನೀವು ಮೋಟರ್ ಸೈಕಲ್ನ ಏನಕ್ಕೆ ರೈಡ್ ಮಾಡ್ತೀರಾ ಅಂತ ಒಂದು ತುಂಬ ಜನ ಕ್ವಶನ್ ಇದೆ. ಆ್ಯಂಡ್ ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್, ಆಸ್ ಐ ಟೋಲ್ಡ್ ಯು, ರೈಡ್ ಇಟ್ ಜಸ್ಟ್ ಟು ಗೆಟ್ ಬ್ರೇಕ್ ಫ್ರಮ್ ದೇರ್ ಸ್ಟ್ರೆಸ್ಡ್ ಔಟ್ ಡೈಲಿ ಮಂಡೇನ್ ಬೋರಿಂಗ್ ಲೈಫಿಂದ ಆಚೆ ಬರೋಣ. ಸುಮ್ಮನೆ ಒಂದು ಚಿಲ್ಔಟ್ ಮಾಡೋಣ, ಒಂದು ತಲೆ ಕೆಟ್ಟೋಗಿದೆ ನನಗೆ, ಲೈಕ್ ಕೆಲಸ ಮಾಡಿ ಸ್ವಲ್ಪ ಚಿಲ್ಔಟ್ ಮಾಡೋಣ, ಆಚೆ ಹೋಗೋಣ ಅಂತ ಇರುತ್ತೆ. ಸೊ ವೆನ್ ಯು ಆ್ಯಕ್ಚುಲಿ ರೈಡ್ ಅ ಮೋಟರ್ ಸೈಕಲು, ಇಫ್ ಯು ಆರ್ ಕನ್ಸಿಡರಿಂಗ್ ಲೈಕ್ ಅ ಸ್ಪೋರ್ಟ್ಸ್ ಬೈಕು, ADV ಬೈಕು ಆರ್ ದರ್ಟ್ ಬೈಕು, ದೇ ಆರ್ ವೆರಿ ಪರ್ಪಸ್ ಓರಿಯೆಂಟೆಡ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಅದು ನಿಮಗೆ ಮೆಂಟಲ್ ಬ್ರೇಕ್ ಕೊಡೋಲ್ಲ ಅಂತ ಹೇಳ್ತಾಯಿಲ್ಲ. ಡೆಫಿನೆಟ್ಲಿ ಬ್ರೇಕ್ ಕೊಡುತ್ತೆ, ನಿಮಗೊಂದು ಎಂಟರ್ಟೈನ್ಮೆಂಟ್ ಡೆಫಿನೆಟ್ಲಿ ಕೊಡುತ್ತೆ. ಬಟ್ ಇಟ್ಸ್ ಅ ಫೋಕಸ್ಡ್ ಎಂಟರ್ಟೈನ್ಮೆಂಟ್. ಅಂದರೆ ನೀವು ಸ್ಪೋರ್ಟ್ಸ್ ಬೈಕ್ ಓಡಿಸ್ಬೇಕಾದ್ರೆ ತುಂಬ ಫೋಕಸ್ಡ್ ಆಗಿರಬೇಕು, ನೀವು ನೋಡ್ತಾ ಇರಬೇಕು ರೋಡ್ನ. ತುಂಬಾ ಲೈಕ್ ನೀವು ಅಡ್ವೆಂಚರ್ ಬೈಕ್ ತೊಗೋತಾ ಇದ್ದೀರ ಅಂದರೆ, ಅವ್ರ ಟೂರಿಂಗ್ ಬೈಕ್ ಯು ಹ್ಯಾವ್ ಟು ರೈಡ್ ವೆರಿ ಲಾಂಗ್ ಡಿಸ್ಟೆನ್ಸಸ್ಸು. ಆ್ಯಂಡ್ ದರ್ಟ್ ಬೈಕ್ ತೊಗೋತಾ ಇದ್ದೀರ ಅಂದರೆ ನೀವು ಒಂದು ಆಫ್ ರೋಡ್ ಟ್ಯಾಕಲ್ ಮಾಡಬೇಕಾಗುತ್ತೆ. ಸೊ ಯು ನೀಡ್ ಟು ಹ್ಯಾವ್ ಸ್ಕಿಲ್. But when you're riding on a retro bike, you're not riding it basically to just do something with the motorcycle. You're just riding just to chill. ಅಂದರೆ ಚಿಲ್ ಮಾಡಬೇಕು, ಒಂಥರ ಕೂಲಾಗಿರಬೇಕು, ನನಗೆ ತಲೆಗೆಟ್ಟೋಗಿದೆ, ಒಂದು ರೈಡ್ ಮಾಡೋಣ, ಜಸ್ಟ್ ಟೇಕ್ ಅ ರೈಡ್ ಆ್ಯಂಡ್ ಕಮ್ ಬ್ಯಾಕ್ ಅಂತ. ಜನರಲಿ ಪರ್ಪಸ್ಗೆ ಬರ್ತೀನಿ. ಬಟ್ ಜನರಲಿ ದ ಫೀಲ್ ವೆನ್ ಯು ರೈಡ್ ದ ಮೋಟರ್ ಸೈಕಲ್ ಈಸ್ ಯು ಆರ್ ಜಸ್ಟ್ ಬ್ರೇಕಿಂಗ್ ಅವೇ ಫ್ರಮ್ ಯುವರ್ ನಾರ್ಮಲ್ ಲೈಫ್. ಸೊ ದ್ಯಾಟ್ ಈಸ್ ದ ಫೀಲ್ ಯು ಗೆಟ್. ಸೊ ಅದನ್ನು ಹೆಂಗೆ ನಿಮಗೆ ಮೋಟರ್ ಸೈಕಲ್ ಕೊಡುತ್ತೆ ಅಂದರೆ, ಒಂದು ಮೇನ್ಲಿ ಬಿಕಾಸ್ ಆಫ್ ದ ಎಕ್ಸಾಸ್ಟು. ಸೊ ಎಕ್ಸಾಸ್ಟ್ ನಿಮಗೆ ಆ ಸೌಂಡ್ ಬರುತ್ತೆ, ದಟ್ ರಂಬಲ್ ಇರುತ್ತೆ. ಜನರಲಿ ಮೋಟರ್ ಸೈಕಲ್ ರಂಬಲ್ ಇರುತ್ತೆ. ಆ ರಂಬಲ್ ಕೇಳ್ಕೊಂಡು ನಿಮ್ಮದು ಮೈಂಡು ಆ ಟ್ಯೂನ್ ಆಗಿಬಿಡುತ್ತೆ. ಆ್ಯಂಡ್ ಸೈಂಟಿಫಿಕ್ಲಿ ಸಾಕಷ್ಟು ಸ್ಟಡಿ ಮಾಡಿದ್ದಾರೆ. ನಾನು ರೀಸೆಂಟ್ಲಿ ಎಷ್ಟೊಂದು ನೋಡ್ತಾ ಇದ್ದೆ ವೀಡಿಯೋಸು, ವೇರ್ ಡಾಕ್ಟರ್ ವಾಸ್ ರೈಡಿಂಗ್ ಅ ಮೋಟರ್ ಸೈಕಲ್ ಆ್ಯಂಡ್ ಈಸ್ ಗಿವನ್ ಅ ಲಾಟ್ ಆಫ್ ಎಕ್ಸ್ಪ್ಲನೇಷನು ದಟ್ ಯಾವ ಥರ ನಿಮ್ಮ ನ್ಯೂರಾನ್ಸು ಟ್ಯೂನ್ ಆಗುತ್ತೆ ವಿತ್ ದಟ್ ಸೌಂಡು, ದಟ್ ಎಕ್ಸಾಸ್ಟ್ ಸೌಂಡು, ಆ್ಯಂಡ್ ಇಟ್ ರಿಡ್ಯೂಸಸ್ ಯುವರ್ ಸ್ಟ್ರೆಸ್ ಫ್ರಮ್ ಯುವರ್ ಬ್ರೈನು. ಸೊ ಮೆನಿ ಮೆಡಿಕಲ್ ಟರ್ಮ್ಸ್ ಕೊಟ್ಟಿದ್ದಾರೆ. ನೀವೇ ನಾನು ಅದ್ರ ಬಗ್ಗೆ ಮಾತಾಡೋಲ್ಲ. ಬಟ್ ಜನರಲಿ ಸೊ ಇಟ್ ರಿಲೀವ್ಸ್ ಯು ಫ್ರಮ್ ದ ಸ್ಟ್ರೆಸ್ಸು. ಬಿಕಾಸ್ ಜನರಲಿ ವೆನ್ ಯು ರೈಡ್ ಅ ರೆಟ್ರೋ ಮೋಟರ್ ಸೈಕಲು, ಇಟ್ ಈಸ್ ನೆವರ್ ವೆರಿ ಲೈಕ್ ತುಂಬಾ ನಿಮಗೆ ಫಾಸ್ಟ್ ಆಗುವಂಥ ಮೋಟರ್ ಸೈಕಲ್ ಎಲ್ಲ. ಇಟ್ ಡಸಂಟ್ ಡಿಮಾಂಡ್ ಯು ಲೈಕ್ ನೀವು ಈ ಥರ ಗೇರ್ ಶಿಫ್ಟ್ ಮಾಡಿ, ಫಾಸ್ಟಾಗಿ ಶಿಫ್ಟ್ ಮಾಡಿ, ಅದು ಮಾಡಿ, ಇದು ಮಾಡಿ, ಯು ಹ್ಯಾವ್ ಟು ರೈಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ನೀವು ಒಂಥರ ಚಿಲ್ಲಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಆರಾಮಾಗಿ ರೈಡ್ ಮಾಡೋದು. ಈವನ್ ದ ಮೋಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಈವನ್ ಕೆಫೆ ರೇಸರ್ ವಿಚ್ ಈಸ್ ಲಿಟಲ್ ಬಿಟ್ ಐ ವುಡ್ ಸೇ ಒಂದು
ಕೆಫೆ ರೇಸರ್ ಮತ್ತು ಸ್ಕ್ರಾಂಬ್ಲರ್ ಐ ವುಡ್ ಸೇ ದೇ ಆರ್ ಕೈಂಡ್ ಆಫ್ ನಿಮ್ಮೊಂದು ಬ್ರಿಡ್ಜ್. ಕೆಫೆ ರೇಸರ್ ಇಸ್ ಲಿಟಲ್ ಬಿಟ್ ಆಫ್ ಬ್ರಿಡ್ಜ್ ಬಿಟ್ವೀನ್ ದ ನೇಕೆಡ್ ಬೈಕ್ ಆ್ಯಂಡ್ ರೆಟ್ರೋ ಬೈಕ್, ಆ್ಯಂಡ್ ಸ್ಕ್ರಾಂಬ್ಲರ್ ಇಸ್ ಕೈಂಡ್ ಆಫ್ ಅ ಬ್ರಿಡ್ಜ್ ಬಿಟ್ವೀನ್ ದ ಅಡ್ವೆಂಚರ್ ಬೈಕ್ ಆ್ಯಂಡ್ ಐ ವುಡ್ ಸೇ ದಟ್ ಬೈಕ್. ಅದು ಎರಡು ಬೈಕ್ ಒಂಥರ ಎಕ್ಸೆಪ್ಷನ್, ಬಟ್ ಸ್ಟಿಲ್ ದೋಸ್ ಬೈಕ್ಸಲ್ಲೂ ನಿಮ್ಗೆ ಆ ಚಿಲ್ ಫೀಲಿಂಗ್ ಅಂತೂ ಇದ್ದೇ ಇರುತ್ತೆ. ಯು ವೆನ್ ಎವರ್ ಯು ವಾಂಟ್ ಟು ರೈಡ್ ಫಾಸ್ಟ್ ಯು ಕ್ಯಾನ್ ರೈಡ್, ಬಟ್ ಇಫ್ ಯು ವಾಂಟ್ ಟು ಜಸ್ಟ್ ಲುಕ್ ಕೂಲ್ ಆ್ಯಂಡ್ ಕಮ್ ಇನ್ ಫ್ರಂಟ್ ಆಫ್ ಅ ಕೆಫೆ, ದಟ್ ಆಲ್ಸೋ ಯು ಕ್ಯಾನ್ ಡೂ ವಿತ್ ಅ ಕೆಫೆ ರೇಸರ್ ಆರ್ ವಿತ್ ಅ ಸ್ಕ್ರಾಂಬ್ಲರ್. ಸೊ ಐ ಥಿಂಕ್ ಇನ್ ಜನರಲ್ ನೀವು ಎಲ್ಲ ಮೋಟರ್ ಸೈಕಲ್ ನೋಡೋದು ಆ ಚಿಲ್, ರಿಲ್ಯಾಕ್ಸ್ಡ್, ಕೂಲ್ ಫೀಲಿಂಗ್ ಇದೆ. ಆ್ಯಂಡ್ ಇಟ್ ಇಸ್ ಮೋಸ್ಟ್ಲಿ ಟು ಬ್ರೇಕ್ ಡೌನ್ ಫ್ರಮ್ ಯೋರ್ ನಾರ್ಮಲ್ ಬೋರಿಂಗ್ ಲೈಫ್ ಆ್ಯಂಡ್ ಮೇ ಬಿ ರೈಡ್ ಒಂದು 3 hour 4 hour ರೈಡ್ ಮಾಡಿಬಿಟ್ಟು come back to your home and just forget everything what happened on that day. So that is why people ride retro motorcycle. So that is one thing. So feels ಬಗ್ಗೆ ಇದೆ. And now let's come to the purpose, and which is the most controversial thing. See, purpose ಬಂದರೆ most people what they say is retro motorcycle ಬಂದು ಅಂಡರ್ ಪರ್ಫಾರ್ಮಿಂಗ್ ಮೋಟರ್ಸೈಕಲ್ಲು, ಏನೋ ಅಷ್ಟೊಂದು ನಿಮಗೆ ಒಂದು ಪರ್ಟಿಕ್ಯುಲರ್ ಪರ್ಪಸ್ ಯಾವುದನ್ನು ಕಂಪ್ಲೀಟ್ಲಿ ಫುಲ್ಫಿಲ್ ಮಾಡಲ್ಲ. ದ ಥಿಂಗ್ ಈಸ್, ಫಸ್ಟ್ಲಿ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವೈ ಜನರಲಿ ಎನಿಬಡಿ ಬೈಸ್ ಅ ಟೂ ವೀಲರ್ ಸ್ಕೂಟಿನ, ನಿಮ್ಮದು ಕಮ್ಯೂಟರ್ ಬೈಕು ಆರ್ ಎನಿ ಅದರ್ ಬೈಕ್, ಈವನ್ ನಿಮ್ಮ ಸ್ಪೋರ್ಟ್ಸ್ ಬೈಕ್ ಆ್ಯಂಡ್ ಅದರ್ ಬೈಕ್ಸ್ ನೀವು ನೋಡೋದಾದರೆ ಐ ವುಡ್ ಸೇ 80% ನೀವು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲಿಂದ ತೊಗೊಂಡೆ ಅಂತ ಕೇಳಬೇಡಿ, ಜನರಲ್ ಸ್ಟ್ಯಾಟಿಸ್ಟಿಕ್ಸ್ ನೀವು ಕೊಡ್ತಾ ಇದ್ದೀನಿ ಅಷ್ಟೇ. ಸೊ 80% ಆಫ್ ದಿ ಪೀಪಲ್ ನನ್ನ ಒಪಿನಿಯನಲ್ಲಿ ರೈಡ್ ಎನಿ ಟೂ ವೀಲರ್ ಟು ಕಮ್ಯೂಟ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ. ಓಕೆನಾ, ಒಂದು ಪಾಯಿಂಟಿನ ಅನದರ್ ಪಾಯಿಂಟ್ಗೆ ಹೋಗೋದಕ್ಕೆ ಯೂಸ್ ಮಾಡೋದ್ರಿಂದ ಐ ಡೋಂಟ್ ಫೀಲ್ ಪೀಪಲ್ ಫೈಂಡ್ ಎನಿಥಿಂಗ್ ಡಿಫಿಕಲ್ಟ್ ಆನ್ ದೀಸ್ ಬೈಕ್ಸು. ಒಂದು ಕಮ್ಯೂಟ್ ಮಾಡಬೇಕಾದ್ರೆ ಒಂದು ಸಿಟಿಯಲ್ಲಿ ಆರ್ ಈವನ್ ಒಂದು 50-60 ಕಿಲೋಮೀಟರ್ ಔಟ್ಸ್ಕರ್ಟ್ ಕಮ್ಯೂಟ್ ಮಾಡೋದಲ್ಲಿ ದೇ ಡೋಂಟ್ ಫೈಂಡ್ ಎನಿ ಡಿಫಿಕಲ್ಟಿ ಆನ್ ದಿಸ್ ಬೈಕ್. ಎಸ್, ನೀವು ಲಾಂಗ್ ಟೂರ್ ಮಾಡಬೇಕು, ತುಂಬಾ ಅವಾಗ ನಿಮಗೆ ಟೂರರ್ ಅವಶ್ಯಕತೆ ಬರುತ್ತೆ. ತುಂಬ ಫಾಸ್ಟಾಗಿ ಹೋಗಬೇಕು, ನಿಮಗೆ ತುಂಬ ಕಾರ್ನರ್ ಮಾಡಬೇಕಂದ್ರೆ ಅವಾಗ ನಿಮಗೆ ಸ್ಪೋರ್ಟ್ಸ್ ಬೈಕ್ ಅವಶ್ಯಕತೆ ಬರ್ಬೋದು. ಆರ್ ನೀವು ಒಂದು ಆಫ್ ರೋಡ್ ಕಂಡೀಷನ್ಸಲ್ಲಿ ನೀವು ತುಂಬ ರೈಡ್ ಮಾಡಬೇಕಂತ ಇದ್ದೀರಂದರೆ ಅವಾಗ ನಿಮಗೆ ದಟ್ ಬೈಕ್ ರಿಕ್ವೈರ್ಮೆಂಟ್ ಬರುತ್ತೆ. ಬಟ್ ಇನ್ ಅ ನಾರ್ಮಲ್ ಸಿಚುವೇಶನ್ ವೆನ್ ಯು ಆರ್ ರೈಡಿಂಗ್ ಜಸ್ಟ್ ಫ್ರಮ್ ಅ ಪಾಯಿಂಟ್ ಎ ಟು ಪಾಯಿಂಟ್ ಬಿ, these bikes doesn't make you feel comfortable. Like that is the reason why people don't find it any difficult with this bike. So the ultimate purpose of these bikes are actually commuting. ನೀವು ಏನೇ ಇರ್ಬೋದು, ಈವನ್ ಸ್ಕ್ರಾಂಬ್ಲರು ಡೂ ಆಲ್ ಬೈಕ್ ಅಂತ ಹೇಳ್ತಾರೆ, ಬಟ್ ಅಲ್ಟಿಮೇಟ್ ಪರ್ಪಸ್ ಅದ್ರ ಕಮ್ಯೂಟಿಂಗು. ಬಟ್ ಇಟ್ ಕ್ಯಾನ್ ಡೂ ಅ ಲಿಟಲ್ ಬಿಟ್ ಮೋರ್ ಆಲ್ಸೋ. ಅದೇ ಹೇಳ್ದೆ ನೋಡಿ, ಇಟ್ಸ್ ಬೇಸಿಕಲಿ ಒಂದು ಬ್ರಿಡ್ಜ್ ಬಿಟ್ವೀನ್ ದ ADV ಆಗಿರೋದು ಲಿಟಲ್ ಬಿಟ್ ಮೋರ್ ಮಾಡುತ್ತೆ. ಅದೇ ಥರ ನಿಮಗೆ ಒಂದು ಕೆಫೆ ರೇಸರು ಲಿಟಲ್ ಬಿಟ್ ನೀವು ಫಾಸ್ಟಾಗಿ ಓಡಿಸ್ಬೋದು, ಬಿಕಾಸ್ ಇಟ್ಸ್ ಅ ಬ್ರಿಡ್ಜ್ ಬಿಟ್ವೀನ್ ರೆಟ್ರೋ ಬೈಕ್ ಆ್ಯಂಡ್ ನೇಕೆಡ್ ಬೈಕ್ ಆಗಿರುತ್ತೆ. ಬಟ್ ಇನ್ ಜನರಲ್ ಆಲ್ ಆಫ್ ದೆಮ್ ಆರ್ ಫಾರ್ ಕ್ಯಾಶುವಲ್ ರೈಡಿಂಗ್ ಓನ್ಲಿ. ಕ್ಯಾಶುವಲ್ ರೈಡಿಂಗ್ ಈ ವರ್ಡ್ನ ನೀವು ತುಂಬ ಯೂಸ್ ಮಾಡ್ತೀವಿ ನಾವು ರೆಟ್ರೋ ಬೈಕ್ಸಲ್ಲಿ. ಆ ಕ್ಯಾಶುವಲ್ ರೈಡಿಂಗ್ ಮೆಜಾರಿಟಿ ಆಫ್ ದಿ ಪೀಪಲ್, ನೀವು 80% ಆಫ್ ಪೀಪಲ್ ಅವ್ರಿಗೇನೋ ಗೋಲ್ ಇರೋಲ್ಲ ಮೈಂಡಲ್ಲಿ, ಬಿಕಾಸ್ ನೀವು ಏನೋ ವ್ಲಾಗ್ ಮಾಡ್ತಾ ಇರ್ತೀರೋ, ಇಲ್ಲ ನೀವು ಕಂಟೆಂಟ್ ಮಾಡ್ತಾ ಇರ್ತೀರೋ, ಸೊ ಅದ್ರ ಮೇಲೆ ಬೇಸ್ ನೀವು ವೀಡಿಯೋಸ್ ಮಾಡ್ತೀರಾ. ಬಟ್ ಫಾರ್ ಎವ್ರಿ ಅದರ್ ಗೈ ವಾಸ್ ಬಾಟರ್ ಮೋಟರ್ ಸೈಕಲ್, ಅವ್ನು ಜಸ್ಟ್ ಡೇ ಟು ಡೇ ಲೈಫ್ ಒಂದು ಲೀಡ್ ಮಾಡ್ತಾ ಇರ್ತಾನೆ. ಅಪರೂಪಕ್ಕೆ ಯಾವತ್ತೋ ಒಂದಿನ ಹೋಗ್ಬಿಟ್ಟು ಫೋಟೋ ತೆಕ್ಕೊಂಡು ವಾಪಸ್ ಬರೋಕ್ಕೆ ಈ ಡೋಂಟ್ ನೀಡ್ ಅ ಸ್ಪೆಸಿಫಿಕ್ ಮೋಟರ್ ಸೈಕಲು. ಸೊ ಅದಕ್ಕೋಸ್ಕರ ನನ್ನ ಒಪಿನಿಯನಲ್ಲಿ ದ ಪರ್ಪಸ್ ವೈಸ್ ನೀವು ನೋಡೋದಾದ್ರೂ ಇಟ್ ಫುಲ್ಫಿಲ್ಸ್ ದ ಇಂಪಾರ್ಟೆಂಟ್ ಪರ್ಪಸ್ ಆಫ್ ಕಮ್ಯೂಟು. ಸೊ ಅದಕ್ಕೋಸ್ಕರ ನನ್ನ ಒಪಿನಿಯನಲ್ಲಿ ಐ ಡೋಂಟ್ ಸಿ ಪೀಪಲ್ ನಾಟ್ ಬೈ ರೆಟ್ರೋ ಮೋಟರ್ ಸೈಕಲ್ ಈವನ್ ನೌ, ಬಿಕಾಸ್ ಅವ್ರಿಗೆ ಆಬ್ವಿಯಸ್ಲಿ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋದು ಕಮ್ಯೂಟಿಂಗ್. ದಿಸ್ ಡಸ್ ಅ ಡೀಸೆಂಟ್ ಅಮೌಂಟ್ ಆಫ್ ಕಮ್ಯೂಟಿಂಗು. ವೈ ದೇ ವಿಲ್ ನಾಟ್ ಬೈ ದಿಸ್ ಮೋಟರ್ ಸೈಕಲ್? ಆ್ಯಂಡ್ ಮೋರ್ ಓವರ್ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಲುಕ್ಕು ಫೀಲ್ ಎರಡೂ ಕೊಡ್ತಾ ಇದೆ, ಆ್ಯಂಡ್ ಅಲ್ಟಿಮೇಟ್ ಪರ್ಪಸ್ ಆಫ್ ಕಮ್ಯೂಟಿಂಗ್ನೂ ಫುಲ್ಫಿಲ್ ಮಾಡ್ತಾ ಇದೆ. ಸೊ ಅದರಿಂದ ನನ್ನ ಪ್ರಕಾರ ಪೀಪಲ್ಗೆ ಇನ್ನೂ ದೇ ಹ್ಯಾವ್ ಲೈಕಿಂಗ್ ಫಾರ್ ದಿಸ್ ಮೋಟರ್ ಸೈಕಲ್, ಬಿಕಾಸ್ ಎವ್ರಿ ಅದರ್ ಮೋಟರ್ ಸೈಕಲ್ ಇಸ್ ವೆರಿ ಪರ್ಪಸ್ ಬೌಂಡು. ನಿಮಗೆ ನಿಮ್ಮ ಸ್ಪೋರ್ಟ್ಸ್ ಬೈಕು ತುಂಬ ಪರ್ಪಸ್ ಬೌಂಡ್ ಇದೆ, ಸ್ಪೋರ್ಟ್ಸ್ಗೋಸ್ಕರ ನೀವು ಯೂಸ್ ಮಾಡಬೇಕು, ಇಲ್ಲ ಕಾಂಪಿಟಿಂಗ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇಟ್ ಡಸಂಟ್ ಫೀಲ್ ಲೈಕ್ ಯು ವಾಂಟ್ ಟು ರೈಡ್ ಅ ಮೋಟರ್ ಸೈಕಲ್. ಬಟ್ ಅಂದರೂ ಕಮ್ಯೂಟ್ ಮಾಡ್ಬೋದು. ಲೈಕ್ ಐ ಆಮ್ ನಾಟ್ ಟೆಲಿಂಗ್ ದಟ್ ನಿಮ್ಮ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ದೀಸ್ ಮೋಟರ್ ಸೈಕಲ್ ನೀವು ಜಸ್ಟ್ ಬ್ಲೈಂಡ್ಲಿ ನೀವು ಬೈ ಮಾಡ್ಬೋದು. ಆರ್ ADVನೂ ಅಷ್ಟೇ, ನೀವು ಟೂರ್ ಮಾಡಬೇಕಾದ್ರೆ ಮಾತ್ರ ನೀವು ಬೈ ಮಾಡಬೇಕಂತ ಅನ್ಸುತ್ತೆ. ಆರ್ ದರ್ಡ್ ಬೈಕ್ ಅಂತೂ ಆಬ್ವಿಯಸ್ಲಿ ನೀವು ಆಫ್ ರೋಡ್ ಮಾಡಬೇಕಂದ್ರೆ ಮನ್ಸು ಬರುತ್ತೆ. ಈ ಬೈಕ್ನ ನೀವು ಸುಮ್ಮನೆ ನೀವು ರೋಡಲ್ಲಿ ಎಲ್ಲೋ ಚಿಲ್ಲಾಗಿ ಓಡಿಸ್ಬೇಕಂದ್ರೆ ಯು ಕ್ಯಾನ್ ಬೈ ದಿಸ್ ವೆಹಿಕಲ್. ಬಿಕಾಸ್ ಆಫ್ ದಟ್, ಆಸ್ ಆಫ್ ನೌ ಲಾಸ್ಟ್ ಕ್ವಶನ್ ಬಂದ್ಬಿಡೋಣ, ಈಸ್ ದಟ್ ವಿಲ್ ದಿಸ್ ರೆಟ್ರೋ ಮೋಟರ್ ಸೈಕಲ್ ಸಮ್ವೇರ್ ಗೆಟ್ ಎಕ್ಸ್ಟಿಂಕ್ಟ್ ಅಂತ ತುಂಬ ಜನ ಮೈಂಡಲ್ಲಿದೆ. ವೆದರ್ ಇಟ್ಸ್ ಲೈಕ್ ಅದಕ್ಕೊಂದು ಕಾಲ ಬರುತ್ತೆ ವೇರ್ ಪೀಪಲ್ ವಿಲ್ ಗಿವ್ ಅಪ್ ಆನ್ ದೀಸ್ ಬೈಕ್ಸ್ ಅಂತ. ಬಿಕಾಸ್ ಕಾರ್ ವರ್ಲ್ಡಲ್ಲಿ ನೀವು ನೋಡ್ಬೋದು, ನಾಟ್ ಮಚ್ ಇಂಟ್ರೆಸ್ಟ್ ವಿತ್ ದೀಸ್ ರೆಟ್ರೋ ಕೈಂಡ್ ಆಫ್ ಕಾರ್ಸ್ ಆರ್ ಎನಿಥಿಂಗ್. ಯಾರಿಗೂ ಎವ್ರಿ ಒನ್ ವಾಂಟ್ಸ್ ಅ ಮಾಡರ್ನ್ ಕಾರ್. ಸೊ ರೆಟ್ರೋ ಬೈಕ್ಸಲ್ಲಿ ನಾನು ಏನಕ್ಕೆ ನನ್ನ ಪ್ರಕಾರ ಒಂದು ಓಕೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಇಮೋಷ್ನಲ್ ಆ್ಯಂಗಲಿಂದ ಹೇಳಿದೆ, ಬಟ್ ಒಂದು ಪ್ರಾಕ್ಟಿಕಲ್ ಆ್ಯಂಗಲಿಂದ ನೋಡೋದಾದರೆ ನಾನು ನೋಡೋ ಪ್ರಕಾರ ಮೆಜಾರಿಟಿ ಆಫ್ ದ ರೆಟ್ರೋ ಬೈಕ್ಸ್ ಇದಲ್ವಾ, ಅದು ಎರಡು ಪರ್ಪಸ್ನ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಆಬ್ವಿಯಸ್ಲಿ ಕಮ್ಯೂಟಿಂಗ್ಗೋಸ್ಕರನೇ ಮೇಜರ್ ಪರ್ಪಸ್ ಇರೋದು, ಬಟ್ ವೆನ್ ಪೀಪಲ್ ಬೈ ದೀಸ್ ಮೋಟರ್ ಸೈಕಲ್ಲು ದೇ ಆರ್ ಏಬಲ್ ಟು ಒಂದು ಸಿಟಿಯಲ್ಲೂ ಆರಾಮಾಗಿ ಕಮ್ಯೂಟ್ ಮಾಡ್ಬೋದು ಅವರು ಈ ಮೋಟರ್ ಸೈಕಲ್. ಬಿಕಾಸ್ ಯೂಶಲಿ ಕಂಫರ್ಟೇಬಲ್ ಸಿಟ್ಟಿಂಗ್ ಪಾಸ್ಚರ್ ಇರುತ್ತೆ, ಸೀಟ್ಸು ತುಂಬ ಕಂಫರ್ಟೇಬಲ್ ಇರುತ್ತೆ. ಐ ಮೀನ್ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಮೋಟರ್ ಸೈಕಲ್. ಬಟ್ ಓವರ್ ಆಲ್ ಫಾರ್ ಎಕ್ಸಾಂಪಲ್ ನೀವು ನೇಕೆಡ್ ಬೈಕ್ದು ಸೀಟ್ನ ಕಂಪೇರ್ ಮಾಡಿಬಿಟ್ರೆ ಇದ್ರ ಸೀಟ್ನ ಕಂಪೇರ್ ಮಾಡಿ ಇದ್ರದ್ದು ಕಂಫರ್ಟೇಬಲ್ ಇದೆ. ನೀವು ಹೇಳ್ಬೋದು ಟೂರಲ್ಲಿ ಇನ್ನೂ ಕಂಫರ್ಟೇಬಲ್ ಇರುತ್ತಲ್ವಾ ಅಂತ ಕೇಳಿದ್ರೆ, ದ ಥಿಂಗ್ ಇಸ್ ಟೂರರ್ ಇಸ್ ವೆರಿ ಬಿಗ್. ಓಕೆನಾ, ಇಟ್ಸ್ ವೆರಿ ಬಿಗ್ ಆ್ಯಂಡ್ ನೀವು ಅದನ್ನ ನೋಡಿದ್ರೆ ಇಟ್ ಫೀಲ್ಸ್ ಲೈಕ್ ಯು ಆರ್ ಗೋಯಿಂಗ್ ಟು ಟೂರ್ ಅರೌಂಡ್.
ಸೊ ಈ ಬೈಕ್ಸು ಇಟ್ಸ್ ನಾಟ್ ವೆರಿ ಹೆವಿ, ಏನೋ ಕೆಲವು ಬೈಕ್ಸ್ ತುಂಬ ಹೆವಿ ಇರುತ್ತೆ, ಬಟ್ ಇಟ್ ಡಸಂಟ್ ಫೀಲ್ ಹೆವಿ, ಅಂದರೆ ಆ ವೇಟ್ ಅಷ್ಟೊಂದು ಫೀಲ್ ಮಾಡಲ್ಲ. ಆ್ಯಂಡ್ ಇಟ್ಸ್ ಲೈಕ್ ಇವಾಗ ಇತ್ತೀಚೆಗೆ ಬರ್ತಾ ಇರೋ ಎಲ್ಲ ಮಾಡರ್ನ್ ಮೋಟರ್ ಸೈಕಲ್ಸು ಅಷ್ಟೇ. ಸೊ ದೇ ಆರ್ ಹ್ಯಾವಿಂಗ್ ಮಾಡರ್ನ್ ಟೆಕ್ನಾಲಜಿ. ಫಾರ್ ಎಕ್ಸಾಂಪಲ್ ಸ್ಕ್ರಾಂಬ್ಲರ್ 400X ನೀವು ನೋಡೋದಾದ್ರೆ ಅದರಲ್ಲಿ ನಿಮಗೆ ರೈಡ್ ಬೈ ವೈರ್ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ, ನಿಮಗೆ ಅಸಿಸ್ಟೆನ್ಸ್ ರಿಪೇರ್ ಖರ್ಚು ಇದೆ. ಸೊ ಎಲ್ಲ ಮಾಡರ್ನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದೆ ಬೇಸಿಕಲಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಮಾಡರ್ನ್, ಜಸ್ಟ್ ಲುಕ್ ಮಾತ್ರ ರೆಟ್ರೋ ಇದೆ. ಸೊ ಅದರಿಂದ ದ ಥಿಂಗ್ ಇಸ್ ಯು ಸ್ಟಿಲ್ ಹ್ಯಾವ್ ದಟ್ ರೆಟ್ರೋ ಫೀಲ್ ಆ್ಯಂಡ್ ಎವ್ರಿಥಿಂಗ್. ಅಟ್ ದ ಸೇಮ್ ಟೈಮ್ ಯು ಆರ್ ಲಿವಿಂಗ್ ದ ಮಾಡರ್ನ್ ಲೈಫು. ಸೊ ಅದು ಒಂದು ರೀಸನ್ ಆಗುತ್ತೆ ನಿಮಗೆ, ಯು ಆರ್ ನಾಟ್ ಲೂಸಿಂಗ್ ಆನ್ ದ ಮಾಡರ್ನೆಸ್ ಮಚ್ ಆನ್ ದೀಸ್ ರೆಟ್ರೋ ಬೈಕ್ಸ್ ಇವಾಗ. ಸೊ ಅದು ಒಂದು ರೀಸನ್. ಬಟ್ ಅಟ್ ದ ಮೇನ್ ರೀಸನ್ ನನ್ನ ಪ್ರಕಾರ ದ ಕಮ್ಯೂಟಿಂಗು ಚೆನ್ನಾಗಿ ಮಾಡುತ್ತೆ ಇದು, ಆಸ್ ಐ ಟೋಲ್ಡ್ ಯು, ಸಿಟಿ ಒಳಗಡೆ. ಆ್ಯಂಡ್ ನಿಮಗೆ ಲೈಟಾಗಿ ಟೂರ್ ಮಾಡಬೇಕು. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀಪಲ್ ಹೂ ವಾಂಟ್ ಟು ಟೂರ್ ಲಾಂಗ್, ಲೈಕ್ 1000 ಕಿಲೋಮೀಟರ್, ನಿಮಗೆ ಒಂದು 200-300 ಕಿಲೋಮೀಟರ್ಸು, ಲೈಕ್ ಜನರಲಿ ಏನು ಹೇಳೋದು 200 ಕಿಲೋಮೀಟರ್ಸ್ ಅರೌಂಡ್ ಟೂರ್ ಮಾಡಬೇಕಂದ್ರೆ ಈ ಬೈಕ್ಸಲ್ಲಿ ನೀವು ಆರಾಮಾಗಿ ಟೂರ್ ಮಾಡೋದು ಮೆಜಾರಿಟಿ ಆಫ್ ದ ಬೈಕ್ಸಲ್ಲಿ. ಸೊ ದಟ್ ಈಸ್ ಒನ್ ರೀಸನ್ ಅವ್ರಿಗೆ ಈ ಬೈಕ್ ತೊಗೊಂಡ್ಬಿಟ್ರೆ ಯು ಡೋಂಟ್ ನೀಡ್ ಟು ಬೈ ಒನ್ ಮೋರ್ ಬೈಕ್ ಅಂತ ಅನ್ಸುತ್ತೆ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ, ಆ್ಯಂಡ್ ಫೀಲು ಚೆನ್ನಾಗಿದೆ. ಸೊ ಓವರ್ ಆಲ್ ನನ್ನ ಪ್ರಕಾರ ಆ್ಯಸ್ ಆಫ್ ನೌ ಐ ಡೋಂಟ್ ಸಿ ದೆಮ್ ಗೋಯಿಂಗ್ ಅವೇ, ಬಿಕಾಸ್ ನಿಮ್ಮದು ಒಂದು ಆ್ಯಸೆಟ್ ಹೊರಟು ಪ್ರಾಕ್ಟಿಕಲ್ ಪರ್ಪಸ್ಸು ಫುಲ್ಫಿಲ್ ಆಗ್ತಾ ಇದೆ, ಒಂದು ಬೇಸಿಕ್ ಪರ್ಪಸ್ಸು. ಅಟ್ ದ ಸೇಮ್ ಟೈಮ್ ನಿಮಗೆ ಮಾಡರ್ನೆಸ್ಸಿಂದನೂ ದೂರ ಇಲ್ಲ ನೀವು. ಆಲ್ಸೋ ನಿಮಗೆ ಆ್ಯಸ್ ಎ ಟೋಲ್ಡು ಬೇರೆ ಯಾವುದೋ ಮೋಟರ್ ಸೈಕಲ್, ದೇರ್ ಇಸ್ ನೋ ಅದರ್ ಮೋಟರ್ ಸೈಕಲ್ ವಿಚ್ ಈಸ್ ಗಿವಿಂಗ್ ಯು ದಟ್ ಬೆಸ್ಟ್ ಪಾರ್ಟ್ ಆಫ್ ಕಮ್ಯೂಟಿಂಗ್ ಆ್ಯಂಡ್ ಟೂರಿಂಗ್ ಅಲಾಂಗ್. ಎರಡೂ ಕೊಡುವಂಥ ಬೈಕ್ಸು ನಿಮಗೆ ತುಂಬ ಕಮ್ಮಿ ಇದೆ, ರೇರ್ ಬೈಕ್ಸ್ ಇದೆ ಆ ಥರ ನನ್ನ ಒಪಿನಿಯಲ್ಲಿ. ಸೊ ಅದರಿಂದ ಜನ ಇನ್ನೂ ಇವಾಗಲೂ ನಿಮಗೆ ಎಷ್ಟೊಂದು ಬೈಕ್ಸು ನೀವಾಗ ಈವನ್ ಬೇರ್ 650 ನೀವು ಎಲ್ಲ ಮಾಡರ್ನ್ ಮ್ಯಾಪ್ಸ್ ಎಲ್ಲ ನೀವು ನೋಡ್ಬೋದು. ಇವಾಗ ರೀಸೆಂಟ್ಲಿ ಜಾವಾ 42 ಅಷ್ಟೇ, ಮೊದಲು ಐ ಥಿಂಕ್ ಇಶ್ಯೂಸ್ ಎಲ್ಲ ಇತ್ತು, ಇವಾಗ ಆರಾಮಾಗಿ ಅದ್ರ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ನೀವು ಸಿಟಿಯಲ್ಲಿ ಓಡಿಸ್ಬೋದು, 200 ಕಿಲೋಮೀಟರ್ ಟೂರು ಮಾಡ್ಬೋದು. ಸೊ ಅಷ್ಟೊಂದೆಲ್ಲ ಆಪ್ಷನ್ಸ್ ಇದೆ ನಿಮ್ಗೆ ತುಂಬ. ಇಂಡಿಯಾದಲ್ಲಂತೂ ನಿಮಗೆ ರೆಟ್ರೋ ಬೈಕ್ಸು ಆಪ್ಷನ್ಸ್ ಅಷ್ಟೊಂದಿದೆ. ಸೊ ಅದರಿಂದ ಐ ಡೋಂಟ್ ಸಿ ಇಟ್ ಗೋಯಿಂಗ್ ಅವೇ ಇಮಿಡಿಯೇಟ್ಲಿ ಫಾರ್ ಶೋರ್. ಸೊ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಯಾವಾಗ ಹೋಗ್ಬೋದು ಅಂತ ಕೇಳಿದ್ರೆ ಐ ಫೀಲ್ ದ್ಯಾಟ್ ವೆನ್ ದೇರ್ ಈಸ್ ಅ ಬೈಕ್, ಕಾರ್ ವರ್ಲ್ಡಲ್ಲಿ ಆ ಥರ ಆಗಿತ್ತು. ಬಿಕಾಸ್ ಕಾರ್ ವರ್ಲ್ಡಲ್ಲಿ ದೇ ವಾಸ್ ಮಿಕ್ಸಿಂಗ್ ಆಫ್ ಸೋ ಮೆನಿ ಜಾನ್ರಸ್, ಲೈಕ್ ನಿಮಗೆ ಹ್ಯಾಚ್ ಬ್ಯಾಕು, SUVs, ಅಂದರೆ ಟಿಪಿಕಲ್ SUVಸಿಂದ ಅವರು ತುಂಬ ಆಚೆ ಬಂದರು. ಲೈಕ್ ಫ್ರಂಟ್ ವೀಲ್ ಡ್ರೈವಿಗೆ ಬಂದಾಗ ಅವಾಗ ಸ್ವಲ್ಪ ಚೇಂಜಸ್ ಆಯಿತು ಅವಾಗ. ಸೊ ನನ್ನ ಒಪಿನಿಯಲ್ಲಿ ಇದರಲ್ಲೂ ನನ್ನ ಪ್ರಕಾರ ಒನ್ ಆಫ್ ದ ಥಿಂಗ್ಸ್ ಮೋಟರ್ ಸೈಕ್ಲಿಂಗ್ ವರ್ಲ್ಡಲ್ಲಿ ಮಿಸ್ಸಿಂಗ್ ಏನು ಅಂದರೆ, ನಿಮಗೆ ದೇರ್ ಇಸ್ ಒನ್ ಮೋಟರ್ ಸೈಕಲ್ ವಿಚ್ ಕ್ಯಾನ್ ಡೂ ಸಿಟಿ ರೈಡಿಂಗ್ ಕಂಫರ್ಟೇಬಲ್. ಅಂದರೆ ನೀವು ಆರಾಮಾಗಿ ಕಾರಲ್ಲಿ ಕೂತ್ಕೊಂಡಿರೋ ಥರ ಕಂಫರ್ಟೇಬಲಿ ಮಾಡ್ಬೋದು. ಪ್ಲಸ್ ನಿಮಗೆ ಲೈಟ್ ಆಫ್ ಟೂರಿಂಗ್, ಆಫ್ ರೋಡಿಂಗ್ ಬೇಡ. ಸೊ ಆ ಥರ ಬೈಕ್ ಇನ್ನೂ ಬಂದಿಲ್ಲ. ದಟ್ ನನ್ನ ಪ್ರಕಾರ ವುಡ್ ಬಿ ಅ ಕ್ರಾಸ್ ಬಿಟ್ವೀನ್ ಅ ಟೂರರ್. ಅಂದರೆ ನಿಮಗೆ ಈಗ ADV 300 ಇದೆ ನೋಡಿ, TVS, ಆ ಥರ ಟೂರರ್ ಬೈಕು ಆ್ಯಂಡ್ ಲಿಟಲ್ ಬಿಟ್ ಲೈಕ್ ಒಂದು ನೇಕೆಡ್ ಬೈಕ್ ಇದೆಲ್ಲ, ಅದರದ್ದು ಕ್ರಾಸ್ ಟೈಪ್ ಆಫ್ ಬೈಕ್ಸ್ ಬಂದರೆ ವಿಚ್ ಇಸ್ ವೆರಿ ಮಚ್ ಪರ್ಪಸ್ ಬಿಲ್ಡಿಂಗ್, ಆರಾಮಾಗಿ ಸಿಟಿ ಕಮ್ಯೂಟ್ ಮಾಡ್ಬೋದು. ಆ್ಯಂಡ್ ಲಿಟಲ್ ಬಿಟ್ 200-300 ಕಿಲೋಮೀಟರ್ಸ್ ನೀವು ಟೂರ್ ಮಾಡೋ ಥರ ಬೈಕ್ ಬಂದರೆ, ಆ ಸಿನಾರಿಯೋದಲ್ಲಿ ನನ್ನ ಒಪಿನಿಯನಲ್ಲಿ ಮೇ ಬಿ ದೀಸ್ ರೆಟ್ರೋ ಬೈಕ್ಸ್ನ ಬಿಡಬಹುದು ಆ ಟೈಮಲ್ಲಿ. ಬಟ್ ಅದು ಡೌಟು, ಐ ಆಮ್ ಥಿಂಕಿಂಗ್ ಮೇ ಬಿ ಆಗ್ಬೋದು. ಬಟ್ ಆ್ಯಸ್ ಆಫ್ ನೌ ಸ್ಟಿಲ್ ಆ ಫೀಲು ಮತ್ತು ಲುಕ್ಕು ನನಗೆ ಸ್ಟಿಲ್ ಜನ ತೊಗೋತಾರೆ ಅಂತ ಅಂದ್ಕೋತೀನಿ. ಪರ್ಪಸ್ ವೈಸ್ ಮೇ ಬಿ ಇದನ್ನು ತೊಗೊಳ್ಳದೇ ಇರ್ಬೋದು. ಇವಾಗ ಸದ್ಯಕ್ಕೆ ಪರ್ಪಸ್ ವೈಸ್ಗೂ ಚೆನ್ನಾಗಿ ರೀಸನ್ ಇದೆ. ದೆರ್ ಈಸ್ ಅ ಬೈಕ್ ವಿಚ್ ಯು ಕ್ಯಾನ್ ಕಮ್ಯೂಟ್ ಆಲ್ಸೋ ಆರಾಮ್ಸೆ ಸಿಟಿಯಲ್ಲಿ ಆ್ಯಂಡ್ ಲಿಟಲ್ ಬಿಟ್ ಟೂರು ಮಾಡ್ಬೋದು ಔಟ್ಸ್ಕರ್ಟಲ್ಲಿ. ಆ್ಯಂಡ್ ಸಂಡೇ ರೈಡ್ಸ್ ಎಲ್ಲ ಮಾಡೋ ಥರ ಒಂದು ಬೈಕು ಬಂದು ರೆಟ್ರೋ ಬೈಕ್. ಸೊ ಆ ಕಾರಣದಿಂದ ಜನ ಸ್ಟಿಲ್ ಸ್ಟಿಕಿಂಗ್ ಔಟ್ ಟು ರೆಟ್ರೋ ಬೈಕ್. ಸೊ ರೆಟ್ರೋ ಬೈಕ್ಸ್ ಆರ್ ಗೋಯಿಂಗ್ ನೋವೇರು, ಇಟ್ ವಿಲ್ ಸ್ಟೇ ಅಟ್ ಲೀಸ್ಟ್ ಫಾರ್ ಸಮ್ ಟೈಮ್ಸ್. ನೋಡೋಣ, ಎಲೆಕ್ಟ್ರಿಕ್ ಬೈಕ್ಸ್ ದೇ ಡೂ ಸಮ್ ಮ್ಯಾಜಿಕ್, ಅವಾಗ ಮೇ ಬಿ ಚೇಂಜಸ್ ಆಗ್ಬೋದು, ಒಂದು ಫ್ಯೂಚರ್ ವರ್ಲ್ಡಲ್ಲಿ ಚೇಂಜಸ್ ಆಗ್ಬೋದು. ಆ್ಯಸ್ ಆಫ್ ನೌ ಐ ಆಮ್ ನಾಟ್ ಸೀಯಿಂಗ್ ಮಚ್. ಸೊ ದಟ್ ಈಸ್ ಮೈ ಟೇಕ್ ಆನ್ ವೈ ರೆಟ್ರೋ ಬೈಕ್ಸ್ ಸ್ಟಿಲ್ ಎಕ್ಸಿಸ್ಟ್. ಸೊ ಹೋಪ್ಫುಲಿ ನಿಮಗೆ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.